ಕೊಡವ ಕೌಟುಂಬಿಕ ಬೊಟ್ಟೊಳಡ್ಡ ಕಪ್ ಹಗ್ಗ ಜಗ್ಗಾಟ 2024 ಕ್ರೀಡೋತ್ಸವಕ್ಕೆ ಮೈದಾನದ ತಯಾರಿಗೆ ಭೂಮಿ ಪೂಜೆಯಿಂದ ನೆರವೇರಿಸಲಾಯಿತು. ದಾಪೋಕ್ಲುವಿನ ಕೆಪಿಎಸ್ ಶಾಲಾ ಆಟದ ಮೈದಾನದಲ್ಲಿ ಬುಧವಾರ ಪೂಜಾ ವಿಧಿವಿಧಾನಗಳೊಂದಿಗೆ ಕ್ರೀಡಾ ಸಮಿತಿಯ ಪ್ರಮುಖರು ಹಾಗೂ ಕುಟುಂಬಸ್ಥರು ಭೂಮಿ ಪೂಜೆಯನ್ನು ನೆರವೇರಿಸಿದರು. ಈ ಸಂದರ್ಭ ಕ್ರೀಡಾ ಸಮಿತಿ ಅಧ್ಯಕ್ಷರಾದ ಬೊಟ್ಟೊಳಂಡ ಗಣೇಶ್ ಮಾತನಾಡಿ, ಕ್ರೀಡಾಕೂಟವು ಏಪ್ರಿಲ್ 18ರಿಂದ 23ರವರೆಗೆ ಏರ್ಪಡಿಸಲಾಗಿದೆ. ಎಲ್ಲರ ಸಹಕಾರದಿಂದ ಸಾಂಗವಾಗಿ ಕೆಲಸ ಕಾರ್ಯಗಳು ಜರುಗುತ್ತಾ ಇದೆ. ಇದೀಗಾಗಲೇ 150 ತಂಡಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದು, ನೋಂದಾವಣಿಗೆ ಬಾಕಿ ಇರುವವರು ಈ ತಿಂಗಳ 10ರವರೆಗೆ ಸಮಯಾವಕಾಶವಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕುಟುಂಬಗಳು ನೋಂದಾಯಿಸಿ ಸ್ಪರ್ಧೆಯಿಂದ ಯಶಸ್ವಿಗೊಳಿಸಬೇಕೆಂದರು. ಕ್ರೀಡಾ ಸಮಿತಿ ಸಂಚಾಲಕರಾದ ಬೊಟ್ಟೊಳಂಡ ಮಿಟ್ಟು ಪೂಣಚ್ಚ ಪ್ರಾರ್ಥನೆ ಸಲ್ಲಿಸಿ ಯಾವುದೇ ಥರದ ವಿಘ್ನಗಳಿಲ್ಲದೆ ಸುಸೂತ್ರವಾಗಿ ಕ್ರೀಡಾಕೂಟ ಜರುಗಲೆಂದು ಪ್ರಾರ್ಥಿಸಿದರು. ಈಗ ನಮ್ಮ ಹಗ್ಗ ಜಗ್ಗಾಟದ ಪಂದ್ಯಾವಳಿಯ ಮೊದಲನೇ ಹಂತ ಅಂದರೆ ನಮ್ಮ ಗ್ರೌಂಡ್ ಪೂಜೆಯನ್ನು ನಾವು ಈಗ ಸಾಂಗವಾಗಿ ನೆರವೇರಿಸಿದ್ದೀವಿ. ಎಲ್ಲರೂ ನಮ್ಮ ಕುಟುಂಬದವರು ಎಲ್ಲರೂ ಸೇರಿಕೊಂಡಿದ್ದಾರೆ. ಇನ್ನೀಗ ನಮ್ಮ ಎಂಟ್ರಿ ಅಂದಾಜು ಒಂದು 150 ಟೀಮು ಬಂದಿದೆ. ಇನ್ನೂ ಬರುವ ನಿರೀಕ್ಷೆ ಇದೆ. ಏಪ್ರಿಲ್ 10ನೇ ತಾರೀಕುವರೆಗೆ ನಮ್ಮ ಎಂಟ್ರಿ ನಡೀತಾ ಉಂಟು. ಹಾಗೆ ಅದಕ್ಕೆ ಎಲ್ಲರೂ ಸಹಕರಿಸ್ತಾರೆ. ಎಲ್ಲರೂ ಜನರು ನಮ್ಮ ಕುಟುಂಬದವರು ಹೊರಗಿಂದ ಎಲ್ಲರೂ ಬರ್ತಾರೆ, ಎಲ್ಲರೂ ಸೇರ್ತಾರೆ. ಹಾಗೆ ಊರಿನವರು, ಹೊರ ಊರಿನವರು ಎಲ್ಲ ಬಂದು ಸೇರಿದರೆ ನಮ್ಮ ಕುಟುಂಬದ ಎಲ್ಲ ವ್ಯವಸ್ಥೆಗಳು ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ನಡೀತಾ ಇದೆ. ಪೂಜಾ ಕಾರ್ಯವನ್ನು ಶ್ರೀ ಭಗವತಿ ದೇವಾಲಯದ ಮುಖ್ಯ ಅರ್ಚಕ ಹರೀಶ್ ಭಟ್ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಕ್ರೀಡಾ ಸಮಿತಿಯ ಕಾರ್ಯದರ್ಶಿ ಬೊಟ್ಟೊಳಂಡ ಚೇತನ್, ಸಹ ಕಾರ್ಯದರ್ಶಿ ಪಳಂಗಪ್ಪ, ಖಜಾಂಚಿ ರಮೇಶ್ ಪೊಂದಯ್ಯ, ಹಿರಿಯರಾದ ಗಣೇಶ್, ಗಿರೀಶ್ ಮಂದಪ್ಪ, ಕೆಪಿಎಸ್ ಶಾಲೆಯ ಉಪಪ್ರಾಂಶುಪಾಲರಾದ ಶಿವಣ್ಣ ಎಂಎಸ್ ಸೇರಿದಂತೆ ಕ್ರೀಡಾ ಸಮಿತಿ ನಿರ್ದೇಶಕರು ಮತ್ತು ಕುಟುಂಬಸ್ಥರು ಪಾಲ್ಗೊಂಡಿದ್ದರು. ದುಗ್ಗಳ ಸದಾನಂದ, ದಾಪೋಕ್ಲು. गंगा जातीय सन्निहिता संत गंगा भागीरथी हरि ओम कृष्ण कृष्ण गोविंद नाम अस्माक मम अंतೇಳಿ ಬೊಟ್ಟೊಳಂಡ ಸಹ ಕುಟುಂಬಾನಾಂ ಸರ್ವೇ ಜನಾನಾಂ ಸಹ ಕುಟುಂಬಾನಾಂ ಸರ್ವೇ ಜನಾನಾಂ ಕ್ಷೇಮಸ್ಥಿರ ವಿಜಯಾಭ್ಯಾದಾರೋಗ್ಯೈಶ್ವರಾಭಿವೃದ್ಧ್ಯರ್ಥಂ ಧರ್ಮಾರ್ಥಂ ಸುಷ್ಟುತೇತುಃ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರುಭ್ಯೋ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ವಕ್ರತುಂಡ ಓಂ ಯಾ ಫಲನೀರ್ಯಾ ಫಲಾ ಪುಚ್ಛಾಯಾಕ್ಷಪುಷ್ಪಣೇ ಬೃಹಸ್ಪಸೋತಾಸ್ಥಾನೋ ಮುಂಚಂತಮಸ ಇದಂ ಫಲಮಯಾ ದೇವಾ ಸ್ಥಾಪಯಂತ ಪ್ರಸ್ತವಾತ್ ತೇನ ಮೇ ಸಫಲಾ ವ್ಯಾಪ್ತಿ ಭವೇತ್ ಜನ್ಮನಸ್ತು ಸುಮುಹೂರ್ತಮಸ್ತು ಸುಮುಹೂರ್ತಮಸ್ತು. ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಸರ್ವೇಷಾಂ ಕರ್ಮಣ ದೇವತಾ ಪ್ರಾರ್ಥನಾ ಪುನಃ ವರಂ ದದಾತು ಅಂತ ಹೇಳಿಕೊಂಡು ಶಾಸ್ತ್ರಕಾರ ಅರ್ಪಣೆ ಮಾಡಿಕೊಂಡು ನಾವು ಪ್ರಾರ್ಥನೆ ಮಾಡಿಕೊಂಡು ಭಗವಂತನನ್ನೇ ಧ್ಯಾನ ಮಾಡುತ್ತಾ ಆ ಕೆಲಸವನ್ನು ನಾನು ಮಾಡಿದೆ. ಮಂಗಲಂ ಯೇಷಾಂ ಹೃದಯಸ್ಥೋ ಭಗವಾನ್ ಮಂಗಲಾಯತನೋ ಹರೇ ಮಂಗಳಂ.